ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲ? ನಾನು ರೆಗ್ಯುಲರ್ ಆಗಿ ವಿಡಿಯೋ ಹಾಕಕ್ಕಾಗ್ತಾ ಇಲ್ಲ. ನನಗೆ ಚೈತ್ರ ನವರಾತ್ರಿಯಲ್ಲಿ ಸ್ವಲ್ಪ ಬ್ಯುಸಿ ಆದೆ ನಾನು. ಇನ್ನೇನು ಚೈತ್ರ ನವರಾತ್ರಿ ಅಂತಿಮ ಘಟ್ಟದಲ್ಲಿ ಇದ್ದೇವೆ ಈಗ. ಹಾಗೆ ಇವತ್ತು ಒಂದು ಹೀಲಿಂಗ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ. ಅಂದ್ರೆ ಒಬ್ರು ರಿಕ್ವೆಸ್ಟ್ ಮಾಡಿದ್ರು ಇದ್ರ ಬಗ್ಗೆ, ಒಂದು ಹೀಲಿಂಗ್ ಹೇಗೆ ಮಾಡ್ಕೋಬೇಕು ಲಲಿತ ಸಹಸ್ರನಾಮದ ಮೂಲಕ ಅಂತ ಹೇಳಿ ಒಬ್ರು ಕೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಲಲಿತ ಸಹಸ್ರನಾಮದಲ್ಲಿ ಬರುವಂತಹ 3 ವಿಶೇಷ ನಾಮಗಳು ನಮ್ಮ ಹೀಲಿಂಗಿಗೆ ಹೇಗೆ ಬಳಸ್ಕೊಳ್ಬಹುದು ಅಂತ ಡೀಟೇಲ್ ಆಗಿ ನೋಡೋಣ. ಓಂ ಗಂ ಗಣಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೇ ನಮಃ. ಲಲಿತ ಸಹಸ್ರನಾಮದ 112 ಮತ್ತು 113ನೇ ಸ್ತೋತ್ರಮಾಲಾ ಮಂತ್ರದ 3 ಅದ್ಭುತ ಪವರ್ಫುಲ್ ನಾಮಗಳನ್ನ ಹೀಲಿಂಗಿಗೆ ಹೇಗೆ ವರ್ಕ್ ಆಗುತ್ತೆ ಅಂತ ಇಲ್ಲಿ ನೋಡೋಣ. ಸರ್ವ ವ್ಯಾಧಿ ಪ್ರಶಮನಿ, ಸರ್ವ ಮೃತ್ಯು ನಿವಾರಣಿ, ಕಲಿಕಲ್ಮಶ ನಾಶಿನಿ. ಇದನ್ನ ಮಂತ್ರವಾಗಿ ಹೇಳುವಾಗ ಓಂ ಕಲಿಕಲ್ಮಶ ನಾಶಿನ್ಯೈ ನಮಃ, ಓಂ ಸರ್ವ ವ್ಯಾಧಿ ಪ್ರಶಮನ್ಯೈ ನಮಃ, ಓಂ ಸರ್ವ ಮೃತ್ಯು ನಿವಾರಣೆ ನಮಃ, ಈ ತರ ಬರುತ್ತೆ. ಈ ಮಂತ್ರ ಸಾಮಾನ್ಯ ಪದಗಳ ಸಂಯೋಜನೆ ಅಲ್ಲ. ಇದು ಶಕ್ತಿ, ಇದು ಸ್ಪಂದನೆ, ಇದು ಚೈತನ್ಯ. ಪ್ರತಿ ಪದದಲ್ಲೂ ದೇವಿಯ ಪ್ರೆಸೆನ್ಸ್ ಇದೆ. ನಾವು ಈ ಮಂತ್ರವನ್ನ ಜಪಿಸ್ತಾ ಜಪಿಸ್ತಾ ಆ ಶಕ್ತಿಯ ಜೊತೆಗೆ, ಆ ತಾಯಿ ಜೊತೆಗೆ ಕನೆಕ್ಟ್ ಆಗ್ತೇವೆ. ಈಗ ಮಂತ್ರದ ಅರ್ಥ ಏನು ಅಂತ ಹೇಳ್ತೀನಿ. ಕಲಿಕಲ್ಮಶ ನಾಶಿನಿ, ಕಲಿಯುಗದ ಪಾಪ ನಕಾರಾತ್ಮಕತೆಗಳನ್ನ ನಾಶ ಮಾಡುವವಳು. ಅಷ್ಟೇ ಅಲ್ಲದೆ ಕರ್ಮವನ್ನ ಕ್ಲೆನ್ಸಿಂಗ್ ಮಾಡುವವಳು, ನೆಗೆಟಿವಿಟಿ ತೆಗೆದು ಹಾಕುವವಳು, ಮನಸ್ಸಿನ ಕಲ್ಮಶ, ದೇಹದ ಕಲ್ಮಶ ಎಲ್ಲವನ್ನ ನಾಶ ಮಾಡುವವಳು ಆಕೆ. ಸರ್ವ ವ್ಯಾಧಿ ಪ್ರಶಮನಿ, ಎಲ್ಲಾ ರೀತಿಯ ರೋಗಗಳಿಗೆ ಶಾಂತಿ ನೀಡುವ ಶಕ್ತಿ. ದೇಹ, ಮನಸ್ಸು ಮತ್ತು ಆತ್ಮ 3 ಮಟ್ಟದಲ್ಲಿ ಚಿಕಿತ್ಸೆಯಾಗಿ ರಿಸಲ್ಟ್ ಕೊಡುತ್ತೆ. ಒಳಗಿನ ಇಂಬ್ಯಾಲೆನ್ಸ್ ಅನ್ನ ಸರಿ ಮಾಡುತ್ತೆ. ಇದು ಅಲ್ಟಿಮೇಟ್ ಹೀಲರ್ ತರ ಕೆಲಸ ಮಾಡುತ್ತೆ. ಸರ್ವ ಮೃತ್ಯು ನಿವಾರಣಿ, ಮರಣ ಭಯವನ್ನ ದೂರ ಮಾಡುತ್ತದೆ. ಜೀವನದಲ್ಲಿ ಧೈರ್ಯ, ಶಾಂತಿಯನ್ನ ಕೊಡುತ್ತದೆ. ಅಂತಿಮವಾಗಿ ಮೋಕ್ಷದ ಕಡೆಗೆ ಕರೆದೊಯ್ಯುತ್ತೆ. ಇದು ಭಯದಿಂದ ಮುಕ್ತಿ ನೀಡುವ ಶಕ್ತಿ. ಹೀಗೆ ಈ ಮಂತ್ರವನ್ನ 21 ಸಲ ಮಿನಿಮಮ್ ಆದ್ರೂ ಹೇಳಬೇಕು. 108 ಸಲ ಹೇಳಿದ್ರೆ ತುಂಬಾ ಒಳ್ಳೆಯದು, ರಿಸಲ್ಟ್ ಬರುತ್ತೆ. ಆದ್ರೆ ಈ ಮಂತ್ರವನ್ನ ಸಾಯಂಕಾಲ ದೀಪ ಹಚ್ಚಿದ ಬಳಿಕ 7 ಗಂಟೆ ಮೇಲೆ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಹೇಳಬೇಕಾಗತ್ತೆ. ಮಂತ್ರ ಜಪಿಸಿದ ನಂತರ ಕೂಡಲೇ ಏಳಬಾರದು. ಆ ಲಲಿತಾ ತ್ರಿಪುರ ಸುಂದರಿಯ ಅದ್ಭುತ ರೂಪವನ್ನ ಧ್ಯಾನಿಸಬೇಕು. ವಿಜುವಲೈಸ್ ಮಾಡೋದ್ರ ಮೂಲಕ ಆಕೆಯ ದಿವ್ಯ ಸೌಂದರ್ಯ, ಹಣೆಯ ಮೇಲೆ ಅಷ್ಟಮಿ ಚಂದ್ರನ ಕಳೆ ಹೊಳೆಯುತ್ತಾ ಇದೆ ಅಂತ, ಆಕೆಯ ಹಣೆ ಅರ್ಧಚಂದ್ರನ ಆಕಾರದಲ್ಲಿದೆ, ಆಕೆಯ ಮುಖ ಶರತ್ಕಾಲದ ಚಂದ್ರನಂತೆ ಶಾಂತ ಮತ್ತು ಪ್ರಕಾಶಮಾನವಾಗಿದೆ, ಹಣೆಯಲ್ಲಿ ರಾರಾಜಿಸುತ್ತಿರುವ ಕಸ್ತೂರಿ ತಿಲಕ, ಕೆಂಪಾಗಿ ಹೊಳೆಯುತ್ತಿರುವ ಮುಖ, ಆಕೆಯ ಕೇಶವನ್ನ ಅಲಂಕರಿಸಿರುವ ಸಂಪಿಗೆ, ಮಲ್ಲಿಗೆ ಹೂವಿನ ಪರಿಮಳ. ಹೀಗೆ ಆ ಅಪ್ರತಿಮ ಸೌಂದರ್ಯದ ಧ್ಯಾನ ಮಾಡ್ತಾ ಮಾಡ್ತಾ, ಆಳವಾಗಿ ಮೆಡಿಟೇಟ್ ಮಾಡ್ತಾ ಮಾಡ್ತಾ, ಆಕೆಯಿಂದ ಹೊರ ಹೊಮ್ಮುತ್ತಿರುವ ದಿವ್ಯ ಪ್ರಕಾಶ, ದಿವ್ಯ ಬೆಳಕು, ಬಂಗಾರದ ಬಣ್ಣದ ಬೆಳಕು ನಿಮ್ಮ ಮನಸ್ಸಿನ ಗಾಯವನ್ನ, ನಿಮ್ಮ ದೇಹದ ಗಾಯವನ್ನ ಎಲ್ಲವನ್ನ ಹೀಲ್ ಮಾಡ್ತಿದೆ ಎಂಬುದಾಗಿ ವಿಜುವಲೈಸ್ ಮಾಡಬೇಕು. ಹೀಗೆ ಮಾಡ್ತಾ ಮಾಡ್ತಾ ಹೀಲಿಂಗ್ ವರ್ಕ್ ಆಗೋದಕ್ಕೆ ಶುರುವಾಗುತ್ತೆ. ಎಲ್ಲದಕ್ಕೂ ಭಾವನೆ ಮುಖ್ಯ ಆಗುತ್ತೆ. ಸುಮ್ಮನೆ ಯಾಂತ್ರಿಕವಾಗಿ ಜಪಿಸಿದ್ರೆ ಅಥವಾ ಒಂದು ಧ್ಯಾನ ಮಾಡಿದ್ರೆ ಪ್ರಯೋಜನ ಇಲ್ಲ. ಅಷ್ಟು ಬೇಗ ರಿಸಲ್ಟ್ ಕೂಡ ಬರೋದಿಲ್ಲ. ಭಾವನಾತ್ಮಕವಾಗಿ ಆಕೆಯನ್ನ ಮನದಲ್ಲಿ ನೆನೆಸ್ಕೊಳ್ಬೇಕು. ಇನ್ನು ಈ ಮಂತ್ರದಿಂದ ಏನೇನು ಹೀಲ್ ಆಗತ್ತೆ ಅಂತ ನೋಡೋದಾದ್ರೆ, ಸರ್ವ ವ್ಯಾಧಿ ಪ್ರಶಮನಿ, ಈ ನಾಮದ ಅರ್ಥವೇ ಹೇಳುವ ಹಾಗೆ ಎಲ್ಲ ದೈಹಿಕ, ಮನಸ್ಸಿನ ಆಂಗ್ಸೈಟಿ, ಭಯ, ಡಿಪ್ರೆಷನು, ಹಳೆಯ ಕರ್ಮವನ್ನ ಕ್ಲೆನ್ಸ್ ಮಾಡುವುದರ ಜೊತೆಗೆ ನೆಗೆಟಿವ್ ಥಿಂಕಿಂಗು, ಓವರ್ ಥಿಂಕಿಂಗು, ರಿಪೀಟ್ ಆಗ್ತಾ ಇರುವಂತಹ ಪ್ರಾಬ್ಲಮ್ಗಳು, ಕಲಿಯುಗದ ಪಾಪ ನಕಾರಾತ್ಮಕತೆ ಮತ್ತು ಕರ್ಮದ ಮಲಿನತೆಯನ್ನ ನಿವಾರಣೆ ಮಾಡುತ್ತದೆ. ನಮ್ಮ ಆರಾವನ್ನ ಶುದ್ಧಗೊಳಿಸುವುದರ ಜೊತೆಗೆ
ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಮನಸ್ಸಿನ ಭಾರವನ್ನ ಕಡಿಮೆ ಮಾಡುತ್ತೆ. ಇಲ್ಲಿ ಸರ್ವ ಮೃತ್ಯು ನಿವಾರಣೆ ಅಂದ್ರೆ ಇದು ಕೇವಲ ಭೌತಿಕ ಸಾವು ಇದ್ರ ಬಗ್ಗೆ ಮಾತಾಡಿರೋದಲ್ಲ. ನಮ್ಮ ಜೀವನದಲ್ಲಿ ಆಗುವಂತಹ ಬ್ರೇಕ್ ಡೌನ್ಗಳು, ಫೇಲ್ಯೂರ್ಗಳು, ಲಾಸು, ಭಯ ಇವೆಲ್ಲವೂ ಒಂದು ರೀತಿಯಲ್ಲಿ ಮೃತ್ಯು. ಇದೆಲ್ಲದರಿಂದ ಈ ಮಂತ್ರ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಮ ಕಿವಿಗೆ ಕೇಳುತ್ತಿರುವ ಪ್ರತಿಯೊಂದು ಜಪದ ಸ್ವರ ತರಂಗಗಳು ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಸ್ಟೋರ್ ಆಗ್ತಾ ಇರೋದ್ರಿಂದ ನೀವು ಕಾನ್ಷಿಯಸ್ ಆಗಿ ಪ್ರಯತ್ನಿಸದೇ ಇದ್ರೂ ಕೂಡ ಈ ಮಂತ್ರ ನಿಮ್ಮ ಒಳಗಿನ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡುತ್ತೆ. ಹೀಗೆ ಇದು ವರ್ಕ್ ಆಗುವಂತಹದ್ದು. ಈ ಹೀಲಿಂಗಿನ ಪ್ರಾಸೆಸ್ಸು ಈ ತರ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಂದು ಮಂತ್ರದಿಂದ ಹೇಗೆ ಹೀಲಿಂಗ್ ಆಗುತ್ತಪ್ಪ ಅಂತ ಕ್ವಶನ್ ಬರುತ್ತಲ್ಲ, ಅವಾಗ ಅದು ನಮ್ಮ ಬ್ರೈನಿನ ವೇವ್ಸ್ ಅನ್ನ ಚೇಂಜ್ ಮಾಡ್ತಾ ಮಾಡ್ತಾ ಒಳಗಡೆಯಿಂದ ಚೇಂಜ್ ಬರಲಿಕ್ಕೆ ಶುರು ಆಗುತ್ತೆ. ಹಾಗಂತ ಲಲಿತಾ ಸಹಸ್ರನಾಮವನ್ನ ದಿನನಿತ್ಯ ಪಾರಾಯಣ ಮಾಡಿದ್ರು ಅದು ಕೂಡ ಎಲ್ಲಾ ರೀತಿಯಿಂದ ವರ್ಕ್ ಆಗುತ್ತೆ. ಆದ್ರೆ ವಿಶೇಷವಾಗಿ ಹೀಲಿಂಗಿಗೆ ಇರುವಂತಹ ಈ ನಾಮಗಳನ್ನ ಜಪಿಸೋದ್ರಿಂದ ಬೇಗ ವರ್ಕ್ ಆಗುತ್ತೆ. ಈ ಕಲಿಕಲ್ಮಶ ನಾಶಿನಿ ಅಂದ್ರೆ ಕಲಿಯುಗದಲ್ಲಿ ಮಾನವನ ಮನಸ್ಸಿನಲ್ಲಿ ತುಂಬಿರುವ ನಕಾರಾತ್ಮಕತೆ, ಪಾಪ, ಅಜ್ಞಾನ, ಭಯ ಇವೆಲ್ಲವನ್ನ ನಾಶ ಮಾಡುವ ಶಕ್ತಿ ಆಕೆ. ಇದು ಕೇವಲ ಹೊರಗಿನ ಸಮಸ್ಯೆಗಳ ಬಗ್ಗೆ ಅಲ್ಲ, ನಮ್ಮ ಒಳಗಿನ ಕಲ್ಮಶ ಅಂದ್ರೆ ಸ್ಟ್ರೆಸ್ಸು, ಓವರ್ ಥಿಂಕಿಂಗು, ಗಿಲ್ಟು, ನೆಗೆಟಿವಿಟಿಯ ಪ್ಯಾಟರ್ನು ಇವನ್ನೆಲ್ಲ ಶುದ್ಧೀಕರಿಸುವ ಶಕ್ತಿ ಈ ಮಂತ್ರಕ್ಕೆ ಇದೆ. ಹೀಗೆ ಆಕೆಯ ಕೃಪೆಯಿಂದ ನಮ್ಮೆಲ್ಲರ ಮನಸ್ಸಿನ ಗಾಯಗಳು, ದೇಹದ ಗಾಯಗಳು ಹೀಲ್ ಆಗುತ್ತೆ. ಮೆಡಿಟೇಟ್ ಮಾಡುವಾಗ ತುಂಬ ನೀವು ಭಾವನಾತ್ಮಕವಾಗಿ ಆಕೆಯ ಜೊತೆ ಕನೆಕ್ಟ್ ಆಗಬೇಕು. ಅಂದ್ರೆ ಆಕೆಯ ರೂಪವನ್ನ ತುಂಬ ಡೀಪ್ ಆಗಿ ಮನಸ್ಸಲ್ಲಿ ಅಂದ್ರೆ ವಿಜುವಲೈಸ್ ಮಾಡ್ತಾ 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 ಆಕೆಯ ಆ ಪ್ರಕಾಶ ನಿಮ್ಮ ಬಾಡಿಯ ಒಳಗಡೆ, ನಿಮ್ಮ ಮನಸ್ಸಿನ ಒಳಗಡೆ ಎಲ್ಲ ಹರಿದಾಡ್ತಾ ಇದೆ ಅಂತೇಳಿ ಫೀಲ್ ಮಾಡ್ತಾ ಅದು ಹೀಲ್ ಆಗುತ್ತೆ. ಹೀಗೆ ಹೀಲಿಂಗು ವರ್ಕ್ ಆಗುತ್ತೆ. ಇದನ್ನ ಯಾರು ಹೀಲ್ ಮಾಡ್ಕೋಬೇಕು ಅಂತ ಇದಿರಲ್ಲ, ಇವರು ಇದನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.